ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಪಾಲಕರಿಗೆ ಚಾನಲ್ಗೆ ಸ್ವಾಗತ. ಈಗ ನೋಡಿ, ಬಹಳಷ್ಟು ಪೇರೆಂಟ್ಸ್ಗಳು ವಿದ್ಯಾರ್ಥಿಗಳಿಗೆ ಮತ್ತೆ ಎಕ್ಸಾಮ್ ಬರೀಬೇಕು ಇಂಪ್ರೂವ್ಮೆಂಟ್ ಸಲುವಾಗಿ ಅಂತ ಹೇಳ್ತಾ ಇರ್ತಾರೆ. ನನಗೂ ಕೂಡ ಹೇಳ್ತಾ ಇರ್ತಾರೆ, ಸರ್ ನಮ್ಮ ಹುಡುಗನಿಗೆ ಹುಡುಗಿಗೆ ಮತ್ತೆ ಎಕ್ಸಾಮ್ ಬರಿ ಅಂತೀನಿ, ಆದರೆ ಅವಳು ಒಪ್ತಾ ಇಲ್ಲ ಅಂತ. ಆದ ಕಾರಣ ಈ ಎಕ್ಸಾಮ್ 2 ಬರಿಬೇಕೋ ಬೇಡೋ ಅಂತ ತುಂಬ ಗೊಂದಲ ಇದೆ. ಆದರೆ ಅದನ್ನು ನಿರ್ಧಾರ ಮಾಡೋರು ಯಾರು? ವಿದ್ಯಾರ್ಥಿಗಳು ಸ್ವತಃ ಅದನ್ನು ನಿರ್ಧಾರ ಮಾಡಬೇಕು. ನಾನು ಎಕ್ಸಾಮ್ 2ನ ಬರಿಬೇಕೋ ಬೇಡೋ ಅಂತ ಅವರೇ ನಿರ್ಧರಿಸಬೇಕು. ತಂದೆ ತಾಯಿಗಳು, ಪೋಷಕರು ಅವರ ಮೇಲೆ ಒತ್ತಡ ಹೇರೋದಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಅವರ ಒಂದು ಸಾಮರ್ಥ್ಯಕ್ಕೆ ಸರಿಯಾದ ಅಂಕಗಳು ಬಂದಿವೆ ಅಥವಾ ಅವರು ಬರೆದದ್ದಕ್ಕೆ ಸರಿಯಾದ ಅಂಕಗಳು ಬಂದಿವೆ ಮತ್ತು ಅವರು ಮುಂದೆ ಈ 2ನೇ ಎಕ್ಸಾಮ್ಗಾದರೂ ಮತ್ತೆ ಓದಿ ಸರಿಯಾಗಿ ಪ್ರಿಪೇರ್ ಆಗಿ ಬರಿತೀವಿ ಅನ್ನೋ ಒಂದು ವಿಶ್ವಾಸ ಅವರಲ್ಲಿರಬೇಕು. ನಾವು ಪೇರೆಂಟ್ಸ್ ಅವ್ರಿಗೆ ಪ್ರೆಷರ್ ಮಾಡಿ ನೀವು ಸೆಕೆಂಡ್ ಎಕ್ಸಾಮ್ ಬರೀರಿ ಅಂತ ಹೇಳೋದು ಸರಿಯಾಗೋದಿಲ್ಲ. ಹಾಗೆ ಒಂದು ವೇಳೆ ಮಾಡಿದರೂ ಕೂಡ ಯಶಸ್ಸನ್ನು ಕಾಣ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮತ್ತು ಸೆಕೆಂಡ್ ಎಕ್ಸಾಮನ್ನು ಯಾರು ಬರಿಬೇಕು ಅಂತ, ಈಗ ಫೇಲ್ ಆದವರಂತೂ ಎಕ್ಸಾಮ್ ಪಾಸ್ ಆಗಬೇಕಂದ್ರೆ ಎಕ್ಸಾಮ್ 2 ಅಂತ ಬರೀಲೇಬೇಕು. ಮತ್ತಿನ್ನು ಆರ್ಟ್ಸು, ಸೈನ್ಸು, ಕಾಮರ್ಸು ಈ ಸ್ಟ್ರೀಮ್ನಲ್ಲಿ ಆರ್ಟ್ಸು ಕಾಮರ್ಸ್ನವ್ರಿಗೆ ಅಷ್ಟೊಂದಾಗಿ ವ್ಯತ್ಯಾಸ ಆಗೋದಿಲ್ಲ. ಮುಂದೆ ಅವ್ರಿಗೆ ಏನಾದರೂ ಜಾಬ್ನಲ್ಲಿ ನೀವು ಸೆಕೆಂಡ್ PUCಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತೆಲ್ಲ ಅವ್ರಿಗೆ ಇದನ್ನು ಮಾಡಿದರೆ ಆವಾಗ ಅವ್ರಿಗೆ ಹೆಚ್ಚಿನ ಮಾರ್ಕ್ಸು ಅವರು ತೆಗೆದುಕೊಂಡಿದ್ದರೆ, ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡಿದ್ದರೆ ಅವ್ರಿಗೆ ಅದು ಹೆಲ್ಪ್ ಆಗುತ್ತೆ. ಆದರೆ ಇಲ್ಲಿ ನೇರವಾಗಿ ಸೈನ್ಸ್ ಏನು ವಿಜ್ಞಾನ ವಿಷಯವನ್ನು ಓದಿದ್ದ ವಿದ್ಯಾರ್ಥಿಗಳಿಗೆ KCETಯಲ್ಲಿ, ಈ ಕರ್ನಾಟಕ CETಯಲ್ಲಿ ಅಂಕಗಳನ್ನು ಗಣನೆಗೆ ತೆಗೆದುಕೊಳ್ಳೋದ್ರಿಂದ ಅವ್ರಿಗೆ ಇದು ತುಂಬ ಮುಖ್ಯವಾಗಿರ್ತದೆ. ಯಾರು KCET ಬರೀತಿರಲಿಲ್ಲ ಮತ್ತು ಅದರ ಮೇಲೆ ಇಂಜಿನಿಯರಿಂಗ್ಗೆ ಹೋಗಬೇಕನ್ನೋರಿಗೆ ಅದು ತುಂಬ ಮುಖ್ಯವಾಗಿರ್ತದೆ. ಇನ್ನು ನೀಟ್ ವಿದ್ಯಾರ್ಥಿಗಳಿಗೆ ಅದು ಈ ಬೋರ್ಡ್ ಅಂಕಗಳು ಅವ್ರಿಗೆ ಅಷ್ಟೊಂದು ಮ್ಯಾಟ್ರ್ ಆಗೋದಿಲ್ಲ. ಈ ಬೋರ್ಡ್ ಅಂಕಗಳು ಕಡಿಮೆ ಬಂದರೂ ಕೂಡ ಅವ್ರಿಗೆ ನಡೆಯುತ್ತೆ. ಆದ ಕಾರಣ ಈ ವಿದ್ಯಾರ್ಥಿಗಳು ತಾವು ಯಾವ್ಯಾವ ಇದನ್ನು ಕಟ್ಟಿದ್ದೀರಾ, ನಾನು CET ಮಾತ್ರ ಕಟ್ಟಿದ್ದೀನಿ, ನಾನು ಕಾಮೆಟ್ಗೆ ಕಟ್ಟಿದ್ದೀನಿ, ನೀಟ್ ಕಟ್ಟಿದ್ದೀನಿ, ಮತ್ತು ಅವರು ವಿವಿಧ ಎಕ್ಸಾಮ್ಗಳು ಇರ್ತವೆ, JEE ಆಯ್ತೀಗ, ಮತ್ತು ಅಡ್ವಾನ್ಸ್ಗೆ ಕ್ವಾಲಿಫೈ ಆಗಿರ್ತಾರೆ. ಅವ್ರಿಗೆಲ್ಲ ಈ ಒಂದು ಬೋರ್ಡ್ ಮಾರ್ಕ್ಸು ಏನು ಅಷ್ಟೊಂದು ಮ್ಯಾಟ್ರ್ ಆಗೋದಿಲ್ಲ. ಯಾರು KCET ಮೇಲೆ ತುಂಬ ಡಿಪೆಂಡ್ ಆಗಿ ಅದರಲ್ಲಿ ಇಂಜಿನಿಯರಿಂಗ್ ಸೀಟ್ ಹೋಗಬೇಕು ಅಂತಂತಿರ್ತಾರಲ್ಲ ಅವ್ರಿಗೆ ಮಾತ್ರ ಇದು ತುಂಬ ಈ ಒಂದು ಅಂಕಗಳು ಕನ್ಸಿಡರ್ ಆಗೋದರಿಂದ ಅವ್ರಿಗೆ ಇದು ಹೆಚ್ಚು ಒಂದು ಬೆಲೆಯುಳ್ಳದ್ದಾಗಿರ್ತವೆ, ಈ ಏನು ಸೆಕೆಂಡ್ PUC ಮಾರ್ಕ್ಸ್ ಅನ್ನೋದು. ಮತ್ತು ವಿದ್ಯಾರ್ಥಿಗಳು ತಾವು ತೆಗೆದುಕೊಂಡಿರುವ ಅಂಕ, ಅಂದರೆ ನಾನೀಗ 90 ತೊಗೊಂಡಿದ್ದೀನಿ, 91, 92 ತೊಗೊಂಡಿದ್ದೀನಿ, ಅಥವಾ ನಾನು 95 ಮೇಲೆ ತಗೋಬೋದಾಗಿತ್ತು, ಅವರ ಒಂದು ಸಾಮರ್ಥ್ಯ. ಈಗ ಈ ಒಂದು ಮೊನ್ನೆ ನಡೆದ ಎಕ್ಸಾಮ್ನಲ್ಲಿ ನಾನು ನೋಡಿದ ಹಾಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಏನು ತುಂಬ ಜಾಣ ವಿದ್ಯಾರ್ಥಿಗಳಿಗೆ ಕಡಿಮೆ ಅಂಕಗಳು ಬಂದಿವೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಅವರ ಅನುಭವವನ್ನು ಕೇಳಿದ್ದೀನಿ. ಅವರು ಕಾಲೇಜ್ನಲ್ಲೆಲ್ಲ ತುಂಬ 95, 90 ಮೇಲೆ ಕಂಟಿನ್ಯೂ ಮಾಡೋರಿಗೆ 85, 90 ಒಳಗೆ ಅಂಕಗಳು ಬಂದಿವೆ. ಕೆಲವೊಂದು ಎವರೇಜ್ ವಿದ್ಯಾರ್ಥಿಗಳು, ಇವರು 80, 85 ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿದ್ಯಾರ್ಥಿಗಳಿಗೆ 80, 85 ಮೇಲೆ ಅಂಕಗಳು ಬಂದಿವೆ. ಅದು ಏನು, ಅದು ಒಂದು ಅವರ ಒಂದು ವ್ಯಾಲ್ಯೂಯೇಷನ್ನಲ್ಲಿ ಏನು ಈ ವ್ಯಾಲ್ಯೂಯೇಷನ್ ಮಾಡುವಾಗ ಅದೇನು ಕೀ ಆನ್ಸರ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಕೆಲವೊಮ್ಮೆ ಅವರು ತಪ್ಪಾಗಿ ಅರ್ಥೈಸಿಕೊಂಡು ಇದನ್ನು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ನಾನು ಕೆಮಿಸ್ಟ್ರಿ ಅದು ಒಂದು ವ್ಯಾಲ್ಯೂಯೇಷನ್ ಇದನ್ನು ಕೀ ಆನ್ಸರನ್ನು ನೋಡಿದಾಗ ಅಲ್ಲಿ ಅವರು ಕೊನೆಯಲ್ಲಿ ಕೊಟ್ಟಿದ್ದಾರೆ, ಏನು ಈ ಲಾಸ್ಟ್ ಆನ್ಸರ್ ಬರುತ್ತಲ್ಲ ಅದು ಕಡ್ಡಾಯವಾಗಿ ಕರೆಕ್ಟಾಗಿ ಬರಬೇಕು ಅಂತ. ಆದರೆ ಅಲ್ಲಿ ಸ್ಟೆಪ್ಗಳಿರ್ತವೆ. ಒಂದು ಸ್ಟೆಪ್ ಬರೆದ್ರೆ, ಅಂದರೆ ಫಾರ್ಮುಲಾ ಬರೆದ್ರೆ 1 ಮಾರ್ಕು, ನಂತರದ ಸ್ಟೆಪ್ನಲ್ಲಿ ಫಾರ್ಮುಲಾದಲ್ಲಿ ಎಲ್ಲ ವ್ಯಾಲ್ಯೂ ಕರೆಕ್ಟ್ ಹಾಕಿ ಮಾಡಿದರೆ 1 ಮಾರ್ಕು, ಲಾಸ್ಟ್ ಕ್ಯಾಲ್ಕುಲೇಷನ್ ಮಾಡುವಲ್ಲಿ ತಪ್ಪು ಮಾಡಿದರೆ 1 ಮಾರ್ಕು. ಹೀಗೆ ಒಂದು 3 ಮಾರ್ಕ್ಸ್ ಇದ್ದರೆ ಅವರು ಕೊನೆಯ ಇದ್ರ ಕರೆಕ್ಟ್ ಆಗಿರಬೇಕು ಅನ್ನೋದನ್ನು ನೋಡಿಕೊಂಡು 3 ಅಂಕಗಳನ್ನು ಕೊಟ್ಟಿಲ್ಲ ಏನು ಅಂತ ಅನಿಸುತ್ತೆ ನನಗೆ. ಆ್ಯಕ್ಚುಲಿ ಮೇಲಿನ 2 ಸ್ಟೆಪ್ಗಳನ್ನು ಮಾಡಿದರೆ 2 ಅಂಕ ಆದರೂ ಆ ವಿದ್ಯಾರ್ಥಿಗೆ ದೊರೀಬೇಕು. ಹೀಗೆ ಒಂದು ವ್ಯಾಲ್ಯೂಯೇಷನ್ ಮಾಡಲು ಸಾಕಷ್ಟು ಒಂದು ಅದನ್ನು ತಪ್ಪಾಗಿ ಅರ್ಥೈಸಿ ಒಂದು ಕಡಿಮೆ ಅಂಕಗಳನ್ನು ಕೊಟ್ಟಿರುವಂಥ ಸಾಧ್ಯತೆಯೂ ಇದೆ. ಈಗ ಯಾರು ಹುಡುಗರು ವಿದ್ಯಾರ್ಥಿಗಳು ಸ್ಕ್ಯಾನ್ ಕಾಪಿ ತರಿಸ್ತೀರಾ, ಅದು ತುಂಬ ಗೊಂದಲ ಇದೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಹೇಳ್ತಾರೆ ಪೇ ಮಾಡಿದರೆ ಇನ್ನೂ ಪೇ ಮಾಡಿಲ್ಲ ಅಂತ ತೋರಿಸ್ತಾ ಇದೆ, ಸ್ಕ್ಯಾನ್ ಕಾಪಿ ಇನ್ನೂ ನಾಟ್ ರೆಡಿ, ನಾಟ್ ಇದು ಅಂತ ಬರ್ತಾ ಇದೆ, ಡೌನ್ಲೋಡ್ ಆಗ್ತಾ ಇಲ್ಲ. ಅದು ಬಂದ ಮೇಲೆ ವಿದ್ಯಾರ್ಥಿಗಳಿಗೆ ತಾವು ಏನು ಬರೆದಿದ್ದಾರೆ ಅಥವಾ ತಾವೇ ತಪ್ಪಾಗಿ ತಿಳಿದಿದ್ದಾರೋ, ನಾನು ತುಂಬ ಚೆನ್ನಾಗಿ ಬರೆದಿದ್ದೀನಿ ಆದರೆ ಅಲ್ಲಿ ಆ್ಯಕ್ಚುಲಿ ಎಕ್ಸಾಮ್ ಟೆನ್ಷನ್ನಲ್ಲಿ ಅಷ್ಟು ಚೆನ್ನಾಗಿ ಬರೆದಿರದೇ ಇರಬಹುದು, ಹೀಗೆಲ್ಲ ಆಗೋ ಸಾಧ್ಯತೆ ಇದೆ.
ಆದ ಕಾರಣ ಏನು ವಿದ್ಯಾರ್ಥಿಗಳಿಗೆ ತುಂಬ ಅವ್ರಿಗೆ ಕಾನ್ಫಿಡೆನ್ಸ್ ಇದ್ದು ನಾನು ಸೆಕೆಂಡ್ ಎಕ್ಸಾಮ್ ಬರೆದ್ರೆ ಚೆನ್ನಾಗಿ ಬರಿತೀನಿ, ಇನ್ನೂ ಓದ್ತೀನಿ ಅನ್ನೋರು ಮಾತ್ರ ಸೆಕೆಂಡ್ ಎಕ್ಸಾಮನ್ನು ಬರೀಬೇಕು. ಈಗ ಅವರು ಒಂದು ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಅಥವಾ ಕಾಮೆಡ್ ಕೆಗೆ ಪ್ರಿಪೇರ್ ಆಗ್ತಾ ಇದ್ರೆ, KCET ತುಂಬ ಕಷ್ಟ ಆಗ್ತದಂತೆ ಕಾಮೆಡ್ ಕೆಗೆ ಪ್ರಿಪೇರ್ ಆಗ್ತಾ ಇದ್ರೆ, ಕಾಮೆಡ್ ಕೆ 9th ಏಪ್ರಿಲ್ 9th ಅಲ್ಲೆಲ್ಲ ಏನಾಗ್ತದೆ, ಇವರು ಅಬ್ಜೆಕ್ಟಿವ್ ಟೈಪ್ಗೆ ಪ್ರಿಪೇರ್ ಆಗಬೇಕಾಗ್ತದೆ ಚೆನ್ನಾಗಿ. ಅವಾಗ ಇದು ಬೋರ್ಡ್ ಮ್ಯಾಟ್ರು ಒಂದು ಮಾರ್ಕ್ಸು ಇವ್ರಿಗೆ ಕನ್ಸಿಡರ್ ಆಗೋದಿಲ್ಲ. ಆದ ಕಾರಣ ಅವರು ಅಬ್ಜೆಕ್ಟಿವ್ ಟೈಪ್ಗೆ ಹೆಚ್ಚು ಒಂದು ಒತ್ತು ಕೊಟ್ಟು ಇದನ್ನ ಅವ್ರಿಗೆ ಸಾಕಷ್ಟು ಮಾರ್ಕ್ಸ್ ಬಂದಿದ್ರೆ ಅದನ್ನ ಅಲ್ಲಿಗೆ ಬಿಡೋದು ಒಳಿತು. ಅದರಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಮಾತ್ರ ಬಹಳ ಸಂಕಟ ಇದೆ. ಯಾಕಂದ್ರೆ ನೀಟ್ ಒಂದು ಎಕ್ಸಾಮು 3ನೇ ತಾರೀಕು ಇರೋದ್ರಿಂದ ಇಲ್ಲಿ ನಮ್ಮ ಕೆಮಿಸ್ಟ್ರಿ 2ನೇ ತಾರೀಕಿದೆ, 2nd ಆಮೇಲೆ ಫಿಸಿಕ್ಸ್ 5th ಮತ್ತೆ ನಂತರ ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಇವೆ. ಈಗ ನೋಡಿ 6th ಬಯಾಲಜಿ ಇದೆ, 7th ಮ್ಯಾಥ್ಸ್ ಇದೆ. ಆದ ಕಾರಣ ಅವ್ರಿಗೆ ತುಂಬ ನೀಟ್ ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬ ಕಷ್ಟ ಆಗುತ್ತೆ. ಯಾರು ನೀಟ್ನಲ್ಲಿ ಈಗಾಗಲೇ ಅವರ ಒಂದು ಕಾಲೇಜ್ನಲ್ಲಿ ಆಲ್ರೆಡಿ ಅವರು 720 ಸಾಕಷ್ಟು ಟೆಸ್ಟ್ ತಗೋತಾ ಇರ್ತಾರೆ, 650 ಅಬೋವ್ 650 ತಗೋತಾ ಇದ್ದಾರೆ. ನೀಟ್ನಲ್ಲಿ ನಾವು ಚೆನ್ನಾಗಿ ಕ್ವಾಲಿಫೈ ಆಗ್ತೀವಿ, ನೀಟ್ನಲ್ಲಿ ನಮಗೆ ಮಾರ್ಕ್ಸ್ಗಳು ಬಂದೇ ಬರ್ತವೆ, ನಾನು ಕಂಟಿನ್ಯೂಸ್ ಆಗಿ 650 ಅಬೋವ್ ಸ್ಕೋರ್ ಮಾಡ್ತಾ ಇದ್ದೀನಿ ಅಥವಾ ನಾನು 700 ನಿಯರ್ ಇದ್ದೀನಿ ಅನ್ನೋರು ಮಾತ್ರ ಈ ಬೋರ್ಡ್ ಎಕ್ಸಾಮನ್ನು ಕನ್ಸಿಡರ್ ಮಾಡದಿದ್ರು ನಡೀತೆ. ಯಾಕಂದರೆ ಅವರು ನೀಟ್ನಲ್ಲಿ ರ್ಯಾಂಕ್ ಬರುವಂಥ ಚಾನ್ಸು ಬಹಳಷ್ಟಿದೆ. ಆಲ್ರೆಡಿ ಅವರು ಅನೇಕ ಒಂದು ಟೆಸ್ಟ್ಗಳನ್ನು ತಗೋತಾರೆ. ಈಗ ಕಾಲೇಜ್ನಲ್ಲಿ ಏನು ಕೆಲವೊಂದು ಸ್ಟ್ಯಾಂಡರ್ಡ್ ಕಾಲೇಜ್ನಲ್ಲಿ ಬಹಳಷ್ಟು ಟೆಸ್ಟ್ಗಳನ್ನು ತಗೋತಾರೆ. ಅಲ್ಲಿ ಕಂಟಿನ್ಯೂಸ್ ಆಗಿ ಅವರು 650 ಮ್ಯಾಗೆ ಸ್ಕೋರ್ ಮಾಡ್ತಾ ಇದ್ರೆ ಅವ್ರಿಗೆ ನೀಟ್ನಲ್ಲಿ ರ್ಯಾಂಕ್ಗಳು ಬರ್ತವೆ. ಇದೊಂದು ಬೋರ್ಡ್ನಲ್ಲಿ ಕಡಿಮೆ ಅಂಕಗಳಿದ್ರು ಅಷ್ಟೊಂದು ಅವ್ರಿಗೇನು ಅದು ಪ್ರಾಬ್ಲಮ್ ಆಗೋದಿಲ್ಲ. ಅಲ್ಲಿ ನೀಟ್ ಅಂಕಗಳಿಗೆ ಅವ್ರಿಗೆ ಒಂದು ಸೀಟು ಸಿಗೋ ಸಾಧ್ಯತೆ ಇರುತ್ತೆ. ಅವ್ರೀಗ ನೀಟ್ ಬಿಟ್ಟು ನಾನು ಬೋರ್ಡ್ ಎಕ್ಸಾಮ್ ಬರಿತೀನಿ, ಥಿಯರಿ ಟೈಪ್ ಇರುತ್ತೆ, ಇಲ್ಲೂ ಕಾನ್ಸಂಟ್ರೇಟ್ ಮಾಡಬೇಕು ಅಲ್ಲೂ ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ಅವ್ರಿಗೆ ನೀಟ್ ಎಕ್ಸಾಮ್ದಲ್ಲಿ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಆದ ಕಾರಣ ಇದನ್ನು ವಿದ್ಯಾರ್ಥಿಗಳೇ ನಿರ್ಧರಿಸಬೇಕು, ನಾನು ಏನು ಮಾಡಬೇಕು ಅಂತ. ಅದನ್ನು ಒಂದು ನಿರ್ಧಾರ ಮಾಡಿ ಅವರು ಸೆಕೆಂಡ್ ಎಕ್ಸಾಮ್ ಬರೆಯೋದು ತುಂಬ ಉತ್ತಮ ಅಂತ ನಾನು ತಿಳ್ಕೊತೀನಿ. ಯಾರು ಸೆಕೆಂಡ್ ಎಕ್ಸಾಮ್ ಬರೀಬೇಕಂತೀರಿ ಅವರು ಈಗಾಗಲೇ ಮಂಡಳಿಯವರು ಹೇಳಿದ ಹಾಗೆ ತಮ್ಮ ಸ್ಕ್ಯಾನ್ ಕಾಪಿ ಮತ್ತು ರಿವ್ಯಾಲ್ಯೂಯೇಷನ್ ಇದಕ್ಕೆ ಏನು ಕಾಯ್ದೆ ಅವರು ಸೆಕೆಂಡ್ ಎಕ್ಸಾಮ್ಗೆ ರಿಜಿಸ್ಟರ್ ಮಾಡಿಕೊಂಡು ಸೆಕೆಂಡ್ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಯಾಕಂದರೆ ಇದು ಸ್ಕ್ಯಾನ್ ಕಾಪಿ ಬರೋದು ಅಥವಾ ರಿವ್ಯಾಲ್ಯೂಯೇಷನ್ ಮಾಡೋದು ಇದರಲ್ಲಿ ಸಾಕಷ್ಟು ಟೈಮ್ ವ್ಯರ್ಥ ಆಗಿಬಿಡುತ್ತೆ. ಆಮೇಲೆ ಅವರಿಗೆ ಒಂದು ವೇಳೆ ಆ ನೋಂದಣಿ ಟೈಮು ಮುಗಿದು ಹೋಗ್ಬೋದು. ಆದ ಕಾರಣ ಅವರು ಆದಷ್ಟು ಸೆಕೆಂಡ್ ಎಕ್ಸಾಮ್ ನೋಂದಣಿ ಮಾಡ್ಕೊಂಡು ಬರೀಬೇಕಾಗ್ತದೆ. ಬರೆಯೋರಿದ್ದರೆ ಚೆನ್ನಾಗಿ ಓದಿ ಬರೆಯತೀನಿ ಅನ್ನೋ ವಿಶ್ವಾಸ ಇದ್ದವ್ರು ಮಾತ್ರ ಬರೆಯೋದು ಉತ್ತಮ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಯಾರೆಲ್ಲ ನಿಮಗೆ KCET ಕೌನ್ಸಿಲಿಂಗ್ ಬೇಕು ಅಂತಂದರೆ ಅವರು ನನ್ನ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವರು ಓನ್ಲಿ 500 ರೂಪೀಸ್ ಚಾರ್ಜ್ ಮಾಡ್ತೀನಿ ನಾನು. ಯಾಕಂದರೆ ಸಾಕಷ್ಟು ನಾನು ನಿಮ್ಮ ಜೊತೆಗೆ ಮಾತನಾಡಿ ನಿಮ್ಮ ಸಮಯವನ್ನು ನನ್ನ ಸಮಯನೂ ಕೂಡ ನಿಮ್ಮೊಂದಿಗೆ ನಾನು ಕಳಿಬೇಕಾಗ್ತದೆ. ಆದ ಕಾರಣ ಬಹಳಷ್ಟು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳೋದಿಲ್ಲ. ಏನು ಮೊದಲು ಒಂದಿಷ್ಟು ವಿದ್ಯಾರ್ಥಿಗಳು ಬರ್ತಾರೆ ಅಷ್ಟೇ ವಿದ್ಯಾರ್ಥಿಗಳನ್ನು ನಾವು ನೋಂದಣಿ ಮಾಡ್ಕೋತೀವಿ. ಅದಕ್ಕೆ ಒಂದು 500 ರೂಪೀಸ್ ಅಷ್ಟೇ ಫೀಸ್ ಇರುತ್ತೆ. ನೀವು ನಂಬರ್ಗೆ ಇದನ್ನು ಮಾಡ್ಬೋದು. ಆಮೇಲೆ ನಿಮ್ಮ KCET ರ್ಯಾಂಕ್ ಬಂದ ಮೇಲೆ ಕೂಡ ನೀವು ಮಾಡ್ಕೋಬಹುದು. ಮತ್ತೆ ಭೇಟಿಯಾಗೋಣ.